ಬಸವರಾಜ್ ಅವರೇ, ಈಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನೋ ಒಂದು ತಪ್ಪಾಯಿತು ಅಂದಾಗ ನಾವು ಮನಮೋಹನ್ ಸಿಂಗ್ ಭಜನೆ ಮಾಡಬೇಕು, ರಾಹುಲ್ ಗಾಂಧಿ ಭಜನೆ ಮಾಡಬೇಕು, ಸೋನಿಯಾ ಗಾಂಧಿ ಜಿ ಹುಜೂರ್ ಅನ್ಬೇಕು ಅಂತಲ್ಲ. ನರೇಂದ್ರ ಮೋದಿ ಕಾಲದಲ್ಲಿ ಏನೋ ಒಂದು ತೊಂದರೆ ಆಯಿತು, ತಪ್ಪು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನರೇಂದ್ರ ಮೋದಿ ಭಜನೆ ಮಾಡ್ಕೊಂಡಿದ್ದರೆ ಮಾತ್ರ ನಾವು ಒಳ್ಳೆಯವರು ಅಂತಲ್ಲ. ಮನಮೋಹನ್ ಸಿಂಗ್ ತಪ್ಪು ಮಾಡಿದಾಗ ಮನಮೋಹನ್ ಸಿಂಗ್ ತಪ್ಪನ್ನು ಹೇಳಬೇಕು, ಇದೇ ನರೇಂದ್ರ ಮೋದಿ ತಪ್ಪು ಮಾಡಿ ನರೇಂದ್ರ ಮೋದಿ ತಪ್ಪು ಹೇಳಬೇಕು. ಮತ್ತು ಈ ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ವಿಪರೀತ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸು ಶುರುವಾಗಿದೆ. ಮೊದಲಿಷ್ಟಿರಲಿಲ್ಲ. 12 ವರ್ಷಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಪಾಕಿಸ್ತಾನಿಗಳು, ಖಲಿಸ್ತಾನಿಗಳು, ಪ್ರತಿಭಟನಾಕಾರರು ಆ ಒಂದು ಬೆಂಬಲಿತ ಫಂಡಿಂಗ್ಸು ಇರಲಿಲ್ಲ. ಈ 12 ವರ್ಷಗಳಲ್ಲಿ ನೋಡಿ ಯಾರು ಇಷ್ಟೊಂದು ಜನ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳನ್ನು ಒಳಗಡೆ ಸೇರಿಸ್ಕೊಂಡವರು, ಆ್ಯಂಟಿ ಹಿಂದೂಗಳನ್ನು ಇಷ್ಟೊಂದು ಒಳಗಡೆ ಬಿಟ್ಟು 12 ವರ್ಷದಲ್ಲಿ ಜಾಸ್ತಿ ಆಗಿರೋದು. ಮೊದಲೇ ಆ್ಯಂಟಿ ಹಿಂದೂ ಅಂತಲೂ ಹೇಳ್ತಿರ್ಲಿಲ್ಲ. ಇದಿದೆಯಲ್ಲ, ಈ ಪೊಲಿಟಿಕಲ್ ನರೇಷನ್ಸ್ಗಳ ಆಚೆಗೆ ಒಬ್ಬ ಶ್ರೀಸಾಮಾನ್ಯನ ಸಮಸ್ಯೆಯನ್ನು ಒಂದು ವ್ಯವಸ್ಥೆ ಅಡ್ರೆಸ್ ಮಾಡೋದು ಹೇಗೆ? ಅವ್ರಿಗೇನು ಇದೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ರೆ, ಈಗ ಅಲ್ಲಿ ಅದೇ ಒಂದು ಗ್ರೂಪ್ ಅಂದ್ಕೊಳ್ಳಿ, ಆಗಲೇ 2 ಕಲ್ಲು ತೋರಿಸ್ತಾ ಇದ್ರು, ನೋಡಿ ಇವ್ರ ಕೈಗಳು ಕಲ್ಲಿದೆ, ನೋಡಿ ಲಾಠಿ ಇದೆ, ಈ ಥರ ತೋರಿಸಿದಾಗ ಅರ್ಧಕ್ಕರ್ಧ ಜನ ಈ ಹೋರಾಟದ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಭಾಳ ಗಲಾಟೆ ಮಾಡೋದಂತೆ ಕಣೋ, ಪೊಲೀಸರು ಸುಮ್ಮನೆ ಹೊಡೆದ್ಬಿಡ್ತಾರೆ ಅನ್ನೋ ಲಾಠಿಲೇ ಎಲ್ಲ ತಂದು ಇಟ್ಟಿದ್ರಂತೆ, ಲಾರಿ ಬಂದು ಬಿದ್ದಿತ್ತಂತೆ ಅಂದುಬಿಟ್ರೆ ಆ CJP ನಾನು ಹೇಳ್ತಿಲ್ಲ ಇಲ್ಲಿ, ಅದು ಇನ್ಯಾವುದೇ ಪಾರ್ಟಿ BJP ಅವ್ರು ಪ್ರತಿಭಟನೆ ಮಾಡಿದ್ದೇ ಮಾತಾಡಿ ನಮ್ಮದು. ಆ ವಿಷಯನ ಅಡ್ರೆಸ್ ಮಾಡೋ ರೀತಿ ನಾವು ಸರಿ ಮಾಡ್ಕೊಳ್ಬೇಕಾ ಅಂತ. ಡೆಫಿನೆಟ್ಲಿ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಈ ಪ್ರೊಟೆಸ್ಟಿಂದನೂ ಸುಮಾರು ಕಲಿಯೋದಿದೆ ನೋಡಿ. 12 ವರ್ಷಗಳಲ್ಲೇ ಹಿಂದೂ ಧರ್ಮ ಇತಿಹಾಸದಲ್ಲಿ ಯಾವತ್ತೂ ಇಲ್ದಿರೋಷ್ಟು ಅಪಾಯಕ್ಕೆ ಸಿಕ್ಕಾಕೊಂಡಿರೋದು 12 ವರ್ಷಗಳಲ್ಲೇ. ಈ 12 ವರ್ಷದಲ್ಲಿ ಇಷ್ಟೊಂದು ಅಪಾಯದಲ್ಲಿರೋದು ಹಿಂದೂ ಧರ್ಮ, ಇಷ್ಟೊಂದು ಆ್ಯಂಟಿ ನ್ಯಾಷನಲ್ಸ್ ನುಗ್ತಾ ಇರೋದು ಇದೇ ಟೈಮಲ್ಲೇ, ಇಷ್ಟೊಂದು ಬಾಂಗ್ಲಾದೇಶಿಯರ ಹಾವಳಿ ಇದೇ ಟೈಮಲ್ಲೇ ಬರ್ತಿರೋದು, ಪಾಕಿಸ್ತಾನಿ ಖಲಿಸ್ತಾನಿ. ಹೇಗೆ ಈ ನರೇಷನ್ಗಳನ್ನು ದಾಟಿ ಒಬ್ಬ ವರ್ಷ ಪ್ರಶ್ನೆ ಕೇಳೋದು ಹೇಗೆ ರೀ ಸರ್? ಅದನ್ನ ಹೇಳ್ತಾ ಇದ್ದೀನಿ, ಈ ಪ್ರೊಟೆಸ್ಟಿಂದ ತುಂಬ ಪೊಲಿಟಿಕಲಿ ನಾನು ತುಂಬ ಕಲ್ತಿದ್ದೀನಿ. ಯಾವ ಮೆಚ್ಯೂರಿಟಿಯಿಂದ ಚಿಕ್ಕ ಮಕ್ಕಳು ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ ಇವತ್ತು ಅಲ್ಲಿ. ಆ್ಯಂಡ್ ನನಗೆ ಅಸಹ್ಯ ಅನ್ಸೋದು ನಮ್ಮ ಕೇಂದ್ರ ಸರ್ಕಾರದ ಮೇಲೆ, ಅಲ್ಲಿ ಟ್ರಕ್ಗಳಲ್ಲಿ ಕಲ್ಲುಗಳನ್ನು ತಂದು ತಾವೇ ಇಟ್ಟಿದ್ದಾರೆ, ಒಡೆದೋಗಿರೋ ಗಾಡಿಗಳನ್ನು ತಂದು ನಿಂದಿರಿಸಿದ್ದಾರೆ. ಪ್ರೊಟೆಸ್ಟ್ ಶುರು ಆಗೋಕ್ಕೆ ಮುಂಚೆ ಪೊಲೀಸರು ತಮ್ಮ ಕಾರ್ಗಳನ್ನು ತಾವೇ ಹೊಡ್ಕೊಂಡಿದ್ದಾರೆ. ಇದು ಎಲ್ಲ ವಿಡಿಯೋಗಳು ಇವತ್ತು ಪಬ್ಲಿಕ್ಕಲ್ಲಿದೆ, ಜನರ ಮುಂದೆ ಇದು ಹೋಗ್ತಾ ಇದೆ. ಇವತ್ತು ಅಲ್ಲಿ ಯಾರು ಕರ್ಕೊಂಡು ಬಂದವರು ಫ್ರೀಡಮ್ ಪಾರ್ಕಲ್ಲಾಗಲಿ, ಮುಂಬೈಯಲ್ಲಾಗಲಿ, ಇಲ್ಲ ಕಾನ್ಪುರದಲ್ಲಾಗಲಿ, ಲಕ್ನೋವಲ್ಲಾಗಲಿ, ಡೆಲ್ಲಿಯಲ್ಲಾಗಲಿ, ಅವ್ರು ಯಾರು ಕರ್ಕೊಂಡು ಬಂದಂಥ ಪ್ರತಿಭಟನೆಕಾರರಲ್ಲ. ತಮ್ಮ ಬಿರಿಯಾನಿ ಪ್ಯಾಕೆಟ್ 250 ರೂಪಾಯಿ ದುಡ್ಡಿಗೆ ಬಂದಿರೋದಲ್ಲ, ತಮ್ಮ ಒಂದು ನೋವನ್ನ ಹೊರಗಾಕಕ್ಕೆ ಇದು ಒಂದು ದಾರಿ ಅಂತ ಅಲ್ಲಿ ಬಂದವರು ಇವತ್ತು ಸಾವಿರಾರು ಜನ ಭಾರತದಾದ್ಯಂತ ಇದ್ದಾರೆ. ಮನೆ ಒಳಗೆ ಕೂತ್ಕೊಂಡು ಸಹಿತ ಯೋಚನೆ ಮಾಡುವಂಥವ್ರು. ಇವತ್ತು ನೀವು ಸೋಷಿಯಲ್ ಮೀಡಿಯಾ ಯಾವುದೇ ಪೋಸ್ಟ್ ತೆಗೀರಿ ಅದೇ ಇದೆ. ಇವತ್ತು ಒಂದು ಮೀಡಿಯಾದಲ್ಲೂ ಇದ್ರ ಬಗ್ಗೆ ಯಾವುದೇ ಕವರೇಜ್ ಇಲ್ಲ. ಮೇನ್ ಮೀಡಿಯಾಗಳಲ್ಲಿ ಕೆಲವೊಂದು ಚರ್ಚೆಗಳು ನೀವು ತಗೊಂಡಿದ್ದೀರಾ ಬಿಟ್ರೆ, ನೀಟನ್ನೇ ಯಾರು ಕವರ್ ಮಾಡಲಿಲ್ಲ ಸರಿಯಾಗಿ. ಅಂಥದ್ರಲ್ಲಿ ಯಾವುದೇ ಚಾನಲ್ಗಳು ತಗೊಳ್ಳಿ, ಅದು ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾರು ಇದನ್ನ ಕವರ್ ಮಾಡದೇ ಇದ್ರು ಯಾಕೆ ಇಷ್ಟೊಂದು ಇದು ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ? ದಿಸ್ ಈಸ್ ಪ್ಯೂರ್ಲಿ ಬೀಟಿಂಗ್ ದ್ಯಾಟ್ ಫಾಲ್ಸ್ ನರೇಷನ್. ನೀವೇನು ಹೇಳಿದ್ರಲ್ಲ, ಆ ಒಂದು ಸುಳ್ಳು ನರೇಷನ್ ಇವ್ರೇನು ಸೃಷ್ಟಿ ಮಾಡಿರೋಂಥ ಒಂದು ನರೇಷನ್ ಇದೆ, ಇದೇ ಒಂದು ಸರಿ, ಇಲ್ಲ ಅಂದ್ರೆ ತಪ್ಪು. ಕೃಷಿ ಮಸೂದೆಗಳಿಗೆ ಬಸವರಾಜ್ ಅವರೇ, ಕೃಷಿ ಮಸೂದೆಗಳಿಗೆ ಇದನ್ನ ರೈತರು ಹೇಗೆ ಓವರ್ಟೇಕ್ ಮಾಡಿದ್ರು ಅಂತ, ಪಂಜಾಬ್ ರೈತರು ಇಂಥದೇ ನರೇಷನ್ ಅವರು ಇತ್ತಲ್ಲ, ಅವ್ರು ಹೇಗೆ ಓವರ್ಟೇಕ್ ಮಾಡಿದ್ರು? ಅವರು ಶ್ರಮ ಪಟ್ಟಿದ್ದಾರೆ. ಆಂಟಿ 600 ದಿವಸ ಪಾಪ ಕುತ್ಕೊಂಡ್ರು, ಸುಮಾರು ರೈತರು ಸತ್ರಲ್ಲೇನೆ ಎಷ್ಟೋ ಜನ ಸತ್ರು. ಅದಾದ್ಮೇಲೇನು ಜನರಿಗೆ ಅರ್ಥ ಆಗುತ್ತೆ ಸರ್ ಆ ನರೇಷನ್ ಯಾಕೆ ಉಲ್ಟಾ ತಗೊಂಡ್ರು ಗೌರ್ಮೆಂಟ್. ಇನ್ನೇಂದ್ರೆ ಮೋದಿ ಅವರು ಒಂದು ಟ್ಯಾಕ್ಸ್ ಡೇಟ್ ಚೇಂಜ್ ಮಾಡಿ ಅಂದ್ರೆ ಮಾಡ್ಲಾರ್ದವರು 3 ಲಾನ ವಾಪಸ್ ತಗೋತೀವಿ ಅಂದ್ರೆ ಯೋಚನೆ ಮಾಡಿ. ಅವರು ಇಂಟೆಲಿಜೆನ್ಸ್ ಹೇಳಿದೆ ಅವರಿಗೆ, ಸರ್ ಇದನ್ನ ತೆಗಿಲಿಲ್ಲ ಅಂದ್ರೆ ಮುಂದಿನ ಸರ್ತಿ ನೀವು ಗೆದ್ದು ಬರಲ್ಲ ಅಂತ. ಆ ನರೇಷನ್ ನೀವೇನು ಹೇಳಿದ್ರಲ್ಲ, ನಾನು ಗೆದ್ದು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಏನಾರು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಆ ತರ ಆಗಲ್ಲ. ಮೈತ್ರನೋ ಅಥವಾ ದೆಹಲಿಯ ನಿಕಟಪೂರ್ವ CM ಅಥವಾ ಆಮ್ ಆದ್ಮಿಯವರು ಇನ್ಯಾರೋ ಬಂದು ಇಡೀ ಹೋರಾಟ ಮಲಿನ ಆಗ್ಬಿಡ್ತಾ, ರಾಜಕೀಕರಣಗೊಳ್ತಾ, ಅಥವಾ ಹೈಜಾಕ್ ಆಗ್ಬಿಡ್ತಾ? ಇದು ಸರ್ ಇದರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾವು ಯಾರೇ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ನಾನು ಇಲ್ಲೇ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದೆ, ಅಂಡ್ ವಿ ವಾಲಂಟಿಯರ್ಡ್ ಅಂಡ್ ಸೇಡ್ ನಾವು ಆಮ್ ಆದ್ಮಿ ಪಾರ್ಟಿಯಾಗಿ ಬರಲ್ಲ, ಆದ್ರೆ ನನ್ನ ಪಕ್ಷದ ಎಲ್ಲಾ ಕಾರ್ಯಕರ್ತರು ಬಂದು ನಿಮಗೆ ಬೆಂಬಲ ಕೊಡ್ತಾರೆ. ನೀವು ನೋಡಿ, ಒಂದು ಸರ್ ಕ್ರೆಡಿಟ್ ವಿಚಾರನೇ ಅಲ್ಲ ಇದು. ಮಕ್ಕಳ ಭವಿಷ್ಯ ಅಲ್ಲಿ ಹೋಗೋದೋಗಿದೆ, ದೇಶದ ಭವಿಷ್ಯ ಅಲ್ಲಿ ಹದಗೆಡ್ತಾ ಇದೆ. ಯಾವ ವಿದ್ಯಾರ್ಥಿ ಪರಿಷತ್ತು, ಯಾವ ವಿಶ್ವ ಹಿಂದೂ ಪರಿಷತ್ತು? ನಾನು ಇವತ್ತು ಕೇಳ್ತೀನಿ, 200 ಕೋಟಿ ತಿಂದಾಕಿದ್ರು ರಾಮ ಮಂದಿರದು, ವಿಶ್ವ ಹಿಂದೂ ಪರಿಷತ್ ಏನ್ ಮಾಡ್ತಾ ಇದೆ? ಒಂದು ಕಳ್ಳ ಒಂದೇನೋ ಕಳುವು ಮಾಡ್ದ ಅನ್ಕೊಂಡು ಅಥವಾ ಯಾರಿಗೋ ಒಬ್ರು ಛೇಡಿಸಿದ ಅನ್ಕೊಂಡ್ರೆ ಅವನ ಮನೆ ಮೇಲೆ ಬುಲ್ಡೋಸರ್
ನಡೀತಾ ಇತ್ತು. ಹ್ಞೂ ಎಲ್ಲರೂ ಚಪ್ಪಾಳಿ ಹೊಡೆದ್ರು, ಇವರೇ ತಾನೇ ಈಗ ಹಿಂಗೆ ಆಗಬೇಕು ಅಂತ. ಹ್ಞೂ 8 ಜನರು ಸಿಕ್ಕಾಕೊಂಡಿದಾರಲ್ಲ SIT ರಿಪೋರ್ಟಲ್ಲಿ. ಲವ್ ಕುಶನ್ ಅವರು, ಚಂಪತ್ ರಾಯನ್ ಅವರು, ಇನ್ನೊಬ್ರು ಮತ್ತೊಬ್ರು ಮಿಶ್ರಾ. ಎಲ್ಲಿದೆ ಬುಲ್ಡೋಸರು? ಯಾಕೆ ಓಡ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ ನೀವು ಬುಲ್ಡೋಸರ್ ಇವ್ರ ಮೇಲೆ ಯಾಕೆ ಓಡಿಸ್ತಾ ಇಲ್ಲ ನೀವು ಅಂತ? ಮನೆ ಮನೆ ಓಡಾಡಿ ದೇಶಾದ್ಯಂತ ನೀವು ಒಂದೊಂದು ಇಟ್ಟಿಗೆ ಕೊಡಿ, ಒಂದೊಂದು ರೂಪಾಯಿ ಕೊಡಿ, ಒಂದೊಂದು ಚೀಲ ಅಕ್ಕಿ ಕೊಡಿ ಅಂತ ಚಂದ ತಗೊಂಡು ತಾನೇ ಕಟ್ಟಿರೋದು ರಾಮ ಮಂದಿರ. ಹೇಳಿದ್ರು ಯಾರು ಡೊನೇಷನ್ ಕೊಟ್ಟಿದ್ದೀರಾ ಅವ್ರ ಬಗ್ಗೆ ಅವ್ರು ಮಾತ್ರ ಮಾತಾಡಬೇಕು ಅಂದ್ರೆ ಕೊಡದೇ ಇರೋರೆಲ್ಲ ಇಂಟರ್ನ್ಯಾಷನಲ್ಸು, ರೈಟ್? ಇವತ್ತು ಅಲ್ಲಿ ಯಾಕೆ ಬುಲ್ಡೋಸರ್ ಓಡ್ತಾ ಇಲ್ಲ? ಆಂಟಿ ರಾಮ ಯಾಕೆ ಬುಲ್ಡೋಸರ್ ಓಡ್ತಾ ಇಲ್ಲ? ಏನ್ ಮಾಡ್ತಿದಾರೆ ಯೋಗಿ ಆದಿತ್ಯನಾಥ್ ಅವರು? ಮೋದಿ ಅವ್ರು ಯಾಕೆ ಅದನ್ನ ಸಪೋರ್ಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಒಂದು ಮಾತು ಚಕಾರ ಎಲ್ಲರೂ ಎತ್ತಿದಾರ ಸರ್? 106 ಕೋಟಿ ನಿಮ್ಮನ್ನ ನಂಬಿ ಒಂದು ಆಸ್ತಿ ಇಟ್ಕೊಂಡು ಆಯ್ತು ನೀವೇ ರಾಮ ಮಂದಿರ ಉದ್ಘಾಟನೆ ಮಾಡ್ತೀನಿ ಅಂದ್ರು, ಆಯ್ತು ಅದನ್ನು ಸರಿ ಅಂತ ಅಂದ್ವಿ. ಆಯ್ತಪ್ಪ ಮಾಡು ಹೆಂಗಾರ ಆಗ್ಲಿ. ಅದಾದ್ಮೇಲೆ ಒಂದು ಜವಾಬ್ದಾರಿ ಬೇಡವಾ? ಉದ್ಘಾಟನೆ ಮಾಡಕ್ಕೆ ತುಂಬಾ ಖುಷಿಯಿಂದ ಓಡೋಗಿ ಸೂಟು ಗಿಟು ಹೊಲ್ಸ್ಕೊಂಡು 5 ಗಂಟೆಗೆ ಹೋಗಿ ಕುತ್ಕೊಂಡಿದ್ರೆ 200 ಕೋಟಿ 300 ಕೋಟಿ ಅಲ್ಲಿಂದ ಕಳುವಾಗಿದೆ ಅಂದಾಗ ಅದ್ರ ಬಗ್ಗೆ ಒಂದು ಮಾತುಕತೆ ಇಲ್ಲ, ಅಲ್ಲಿ ಹೋಗಿ ಒಂದು ವಿಚಾರಣೆ ಇಲ್ಲ. ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.